ಮಲಗದ್ನಮ್ಮ. ಹ್ಞೂ ಪಣಾತೈತೆ ಮಲಗ್ದ. ಎಂಥದ ಬಿಜಿ 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 ಅಂತಾನೆ, ನಂಗೊಂದು ಅರ್ಥಾರ ಆಗಲ್ಲ. ಹೇಳೋದೊಂದು ನಾ ಹೇಳೋದೊಂದು, ಎಂಥದ ಅತ್ಲಾಗ ಮಾತಾಡಲ್ಲೇ ಮಲ್ಕಿಂಡ. ಅಲ್ಲಿ ಮನೆಯಲ್ಲೂ ಅಷ್ಟೇ ಅಜ್ಜಿ ಮೊಮ್ಮಗ ಎಂಥದ್ದು ಮಾತಾಡ್ತಿರ್ತಾರೆ. ಇವು ಎಂತ ಹೇಳ್ತಾನೋ ಅವ್ರೆಂತ ಹೇಳ್ತಾರೋ ಎಂತ ಅಂತ ಗೊತ್ತಾಗಲ್ಲ, ಅಂತೂ ಮಾತಾಡ್ತಿರ್ತಾರೆ. ಸಮ ಅದಕ್ಕೆ ಅವ ಹಂಗೆ ಮಾತಾಡೋದು. ನಾ ಎಲ್ಲಿ ಇಷ್ಟು ಮಾತು ಕಲ್ತಾ ನೋಡ್ತೀನಿ. ಆಗ್ಲಿ ಮರತೆ, ಅಷ್ಟಾರಾಗ್ಲಿ ಮೊಮ್ಮಗನಿಂದನಾರು ಒಂದು ಒಳ್ಳೆ ಮಾತು ಕಲೀಲಿ ನಿನ್ನ ಅತ್ತೆ. ಸುಮ್ಮನಿರೇ ಪೂರ್ವಿತ, ಅದ್ಯಾಕೆ ಹಂಗಂತೀಯೇ? ಇಲ್ಲ ಮಾರತಿ, ನಿನ್ನ ಅತ್ತಿಗೆ ಅಂತ ಹೇಳೋದು ಇಲ್ಲ ನಾನು. ಸಮಾಧಾನನಾ? ಅಲ್ಲ ಅಮ್ಮ, ನಾವು ಟಾಕೀಸಿಗೆ ಫಿಲ್ಮಿಗೆ ಅಂತ ಹೋಗದೆ ಯಾ ಕಾಲ ಆಗಿದೆ ಏನ ಕಣೆ. ನಾನು ಅಕ್ಕ ಹೋಗಿ ಬರೋದ ಇವತ್ತಾ? ಅಲ್ಲ, ನಿಂಗೆ ಅಂತ ಕಿದ್ದಕ್ಕಿದ್ದಂತೆ ಫಿಲ್ಮಿಗೆ ಹೋಗೋ ಮನಸ್ಸು ಬಂತೆ. ನಂಗಂತೂ ಅದು ಮರ್ತೇ ಹೋದಂಗಾಗಿದೆ. ಅದಕ್ಕೆ ಹೇಳಿದ್ದಕ್ಕ, ಹೋಗಿ ಬರೋಣ. ಹೋಗದಾರ ಹೋಗಿ, ಮನೆಯಲ್ಲೇ ಕೂತ್ಕೊಂಡೆ ಅಂತ ಮಾಡ್ತೀರಿ. ನಿನ್ನ ಅಕ್ಕ ಅಲ್ಲಿಗೆ ಹೋದ್ಮೇಲೆ ಹೋಗೋದಷ್ಟರಲ್ಲೇ ಅದೇ. ನಿಂಗಾರ ನಿನ್ ಗಂಡ ಕರ್ಕೊಂಡು ಹೋಗ್ತಾರೆ ಏನಾ? ಇದೆಲ್ಲಿ ಹೋಗ್ಕೋತದೆ? ಹೋಗ್ಬಲ್ಲಿ. ಯಾವ್ದಂತೆ ಪಿಕ್ಚರ? ಯಾವ್ದಂತ ಗೊತ್ತಿಲ್ಲ ಅಮ್ಮ. ಯಾವ್ದಾರು ಇದ್ಕೊಂಡ್ಲಿ, ನಾವೇನು ಅದನ್ನ ನೋಡಕ್ಕಾಗೆ ಹೋಗೋದ? ಒಟ್ಟು ಒಂದು ಟೈಮ್ ಪಾಸ್ ಮಾಡ್ಬರಕ್ ಹೋಗೋದು. ಬೇಡ ಕಣೆ ಪೂರ್ವಿತ, ಎಂತಕ್ಕೆ ಸುಮ್ಮನೆ ಇಲ್ಲದೆ ಹೋಗಿದ್ರೆ ಮೈ ಮೇಲೆ ಹೇಳ್ಕೊಬೇಕು. ನಾವು ನೀನು ಫಿಲ್ಮಿಗೆ ಹೋಗೋದು, ಅಲ್ಲಿ ಟಾಕೀಸಲ್ಲಿ ಯಾರು ಇವ್ರ ಫ್ರೆಂಡ್ ಬಂದಿರೋದು, ಮನೆಗೆ ಹೋಗಿ ಹೇಳೋದು, ಅಕ್ಕ ತಂಗಿ ಬಂದು ಪಿಕ್ಚರ್ ನೋಡ್ಕೊಂಡು ಹೋದ್ರು ಅಂತ ಹೇಳೋದು, ಅವೆಲ್ಲ ಎಂತಕ್ಕೆ ಬೇಕೆ? ಹೇಳಿ ಬಿಡಕ್ಕ, ಫಿಲ್ಮ್ ನೋಡ್ಕೊಂಡು ಹೋದ್ರು ಅಂತ ಹೇಳಿದ್ರೆ ಹೇಳಿ ಬಿಡ. ಅದ್ರಲ್ಲಿ ಏನೀಗ? ಫಿಲ್ಮ್ ಇರೋದೇ ನೋಡಕ್ಕೆ ಅಂತಾನೆ. ನನ್ನಂಗಿದ್ದಾರೆ ನಿನ್ನಂಗಿದ್ದಾರೆ ಹಿಂಗಿದ್ದಾರೆ ಹೋಗಿ ನೋಡೋದು. ಇಲ್ದಿರ ಟಾಕೀಸ್ ಬಾಗ್ಲು ಮುಚ್ಕೊಂಡು ಹೋಗ್ಬೇಕಾಗ್ತದಷ್ಟೇಯ. ಒಂದ್ ಫಿಲ್ಮ್ ನೋಡ್ಕೊ ಬಂದ ಕೂಡಲೇ ಏನಾಗ್ತದೆ? ಮನೇಲಿ ಕೇಳಿದ್ರೆ ಹೇಳು, ಹೌದು ಪೂರ್ವಿತ್ ಹೇಳಿದ್ಲು ಫಿಲ್ಮಿಗೆ ಹೋಗೋಣ ಅಂದ್ಲು, ತುಂಬಾ ದಿವಸ ಆಗಿತ್ತು ನೋಡ್ದೆ ಹೋದೆ ಅಂತ ಹೇಳು. ಹೌದೇ ಪೂರ್ವಿತ? ಸರಿತ್ ಹೇಳ್ದೆ ಒಂದಕ್ಕೆ ಸಮನೆ ಎಂತ. ಈಗ ಟಿವಿಲ್ಗಿವಿಲೆಲ್ಲ ಅದನ್ನೇ ಹಾಕ್ತಿರ್ತಾರೆ, ಇಲ್ಲ ನೋಡೋದೊಂದೇ ಅಂತ ಅಲ್ಲಿ ನೋಡೋದೊಂದೇ ಅಂತ. ಎಲ್ಲಿಗೆ ಹೋದ್ರೆ ಒಂದು ಮನ್ಸಿಗೆ ನೆಮ್ಮದಿಯಿಂದ ಹೋಗಿ ಬರಂಗಿರ್ಬೇಕು. ಹಿಂಗೆ ಮನ್ಸಲ್ಲಿ 108 ಇಟ್ಕೊಂಡು ಅಲ್ಲಿ ಹೋದ್ರೆ ಎಷ್ಟು ಬಿಟ್ರೆ ಎಷ್ಟು. ಅದ್ರ ಬದಲು ಸುಮ್ಮನೆ ಮನೇಲೇ ಇರಿ. ಮನೇಲಿ ಟಿವಿಲೇ ಒಂದು ಪಿಕ್ಚರ್ ನೋಡಿ ಅಂತಾರೆ, ತಿಂಡಿ ಗಿಂಡಿ ಮಾಡ್ಕೊಡ್ತೇನೆ. ಸುಮ್ಮನಿರಮ್ಮ, ಮನೇಲಿ ಎಷ್ಟು ನೋಡಿದ್ರು ಟಾಕೀಸಲ್ಲಿ ನೋಡ್ದಂಗೆ ಆತದ? ಅದೇ ಒಂಥರ ಚೆನ್ನಾಗಿರೋದು. ನಾನಂತೂ ತುಂಬ ದಿವಸ ಆಗ್ಯದ ನೋಡಿದೆ. ನಮ್ಮ ರಾಕೇಶಿಗೂ ಅದರಲ್ಲೆಲ್ಲ ಇಂಟ್ರೆಸ್ಟೇ ಇಲ್ಲ. ನೀ ಬೇಕಾದ್ರೆ ಹೋಗಿ ಬನ್ನಿ ಅಂತಾರ ಅವ್ರು. ಎಂತ ನಾವು ಒಬ್ಬಳೇ ಹೋಗೋದ? ಅದಕ್ಕೆ ಸುಮ್ಮನಿರೋದಲ್ಲ ನಾನು. ನೀ ಯಾಕೆ ಒಬ್ಬಳೇ ಹೋಗಲ್ಲ? ಫಿಲ್ಮ್ ಇರೋದೇ ನಮ್ಮಂಗಿದ್ದಾರೆ ನೋಡಕ್ಕೆ ಅಂತ ಅಲ್ಲನೆ. ನೀವೊಬ್ಳೆ ಎಂತಕ್ಕೆ ಹೋಗ್ಲಾ? ಎಂತ ಅಕ್ಕ ಹಿಂಗೆ ಕೇಳ್ತೀಯಲ್ಲ? ಅವ್ರ ಮನೇಲಿ ಇರೋದು, ನನ್ನ ಜೊತೆಗೆ ಯಾರು ಇಲ್ಲದೆ ಒಬ್ಬಳೇ ಹೋಗಿ ಹೆಂಗೆ ನೋಡೋಕ್ಕಾಗ್ತದೆ? ಯಾಕೆ ಅನ್ಸ್ಬೇಕು ಪೂರಿತ? ಫಿಲ್ಮ್ ಇರೋದೇ ನಮ್ಮಂಗಿದ್ದಾರೆ ನೋಡ್ಲಿ ಅಂತ ಅಲ್ಲ. ಹೋದ್ರೆ ಸೈ, ನೋಡ್ಕೊಂಡ್ರೆ ಸೈ, ಬಂದ್ರೆ ಸೈಯಪ್ಪ. ಅದ್ಯಾಕೆ ಹಂಗಂತೀಯ? ಓಹೋ, ತಾವು ಆ ರೂಟಲ್ಲಿ ಬರ್ತಾ ಇದ್ದೀರಾ? ನಾನು ಒಬ್ಬಳೇ ಹೋಗಕ್ಕಾಗಲ್ಲ ಅಂದಿದ್ದು. ಜೊತೆಗೆ ಯಾರು ಇದ್ರು ಹೋಗಕ್ಕಾಗಲ್ಲ ಅಂತೇನು ಹೇಳಲ್ಲ. ಈಗ ನಾವಿಬ್ರು ಜೊತೆಗೆ ಇದ್ದೀವಲ್ಲ, ಹೋಗ್ಬೋದಲ್ಲ. ಎಂತ ಜೋರಿದ್ದೀಯ ನೋಡಿ. ಇದಕ್ಕೆಲ್ಲ ಬಹಳ ಬುದ್ಧಿವಂತೆ ನೀನು. ಹಿಂಗಿದ್ದೇನ ಟಾಣ್ ಕೊಡಕ್ಕೆ? ಟಾಣ್ ಕೊಡೋ ಪ್ರಶ್ನೆ ಅಲ್ಲ ಕಣೆ. ನಿಂಗೆ ಒಬ್ಳಿಗೆ ಹೋಗಕ್ಕೆ ಹೆಂಗೆ ಒಂಥರ ಆತದೋ, ನಂಗೀಗ ನಮ್ಗಿಬ್ರಿಗೆ ಹೋಗೋಕ್ಕೂ ಒಂಥರ ಅನ್ನಿಸ್ತದೆ. ಈಗ ಬೇರೆ ಕಡೆ ಎಲ್ಲಾರ ಆಗಿದ್ರೆ ಹೋಗೋಣ ಅಂತಿದ್ದೆ, ಅಲ್ಲೇ ಹೋಗ್ಬೇಕಾ? ಕಾಲು ಬುಡಕ್ಕೆ ಹೋದಂಗೆ ಹೋಗಿ ಮತ್ತೆ ವಾಪಸ್ ಬರ್ಬೇಕು ಇಲ್ಲಿಗೆ. ಈಗ ನಾಳೆ ಸಣ್ಣ ಪುಟ್ಟ ಮಾತು ಈ ಸರಿಯಾಗಿದ್ದಾಗಾದರೆ ಏನೋ ಹೇಳ್ಕೇಳಲಿ ಅಂತ ಸುಮ್ಮನೆ ಇರ್ಬೋದು. ನಾವು ಮೊದಲೇ ಏನಾರು ಸಿಟ್ಟಲ್ಲಿರೋಷ್ಟೊತ್ತಿಗೆ ಹಿಂಗಿದ್ದೇನಾರು ಮಾತು ಬಂದರೆ ಅಲ್ಲಿ ದೊಡ್ಡ ಜಗಳನೇ ಆಗೋದು. ಯಾಕೆ ನಾವಾಗಿ ಅದಕ್ಕೆಲ್ಲ ಅವಕಾಶ ಮಾಡಿಕೊಟ್ಕೋಬೇಕು? ಬೇಡ ಬಿಡತ್ಲೆ. ಅಮ್ಮ ಹೇಳ್ದಂಗೆ ಮನೆಯಲ್ಲೇ ಇದು ನೋಡಿದ್ರೆ ಸೈ. ಏನು ಟೈಮ್ ಪಾಸ್ ಮಾಡೋದೆ? ಹೇಳಿ, ಏನೇನು ಬೇಕು ನಿಂಗೆ ಹೇಳೋದನ್ನೆಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ. ಕೂತ್ಕೊಂಬಿಡ ಅಮ್ಮ. ತಿಂಡಿ ಏನು ಬೇಕು ಕೇಳಿ ಮಾಡಿಕೊಡಮ್ಮ. ಟಾಕೀಸ್ ಥರನೇ ಎಲ್ಲ ಮಾಡಿ ಕೂರಿಸ್ಬಿಡ್ತೀನಿ ಅವಳನ್ನು ನಾನು. ಸುಮ್ಮನಿರಕ್ಕ, ಯಾವಾಗಲೂ ಇದೇ ಆತ್ ನಿಂದು. ಯಾರು ಮಾರತಿ? ಯಾರಪ್ಪ ಇಷ್ಟೊತ್ತಿನಲ್ಲಿ? ಯಾರು ಮಾರತಿ? ಯಾರು? ಅದ್ರ ಹತ್ತನೇ ಆಗಿರ್ತಾರೆ ನೋಡ್ಬೇಕಾರೆ. ಯಾವಾಗ ಬತ್ತೀಯ, ಎಷ್ಟೊತ್ತಿಗೆ ಬತ್ತೀಯ, ಅದಕ್ಕೆ ಮಾಡಿರ್ತಾರೆ. ಹಲೋ, ಹೇಳಿ. ಹಲೋ, ಸರಿತಾ ಅಂದ್ರೆ ನೀವೇನಾ? ಹಾ ಹೌದು, ಸರಿತಾ ಅಂದ್ರೆ ನಾನೇ. ನೀವ್ಯಾರು ಮಾತಾಡ್ತಿರೋದು? ತಾಡಿರಿ, ಇಲ್ಲೊಬ್ರು ಯಾರ ಈ ನಂಬರ್ ಕೊಟ್ಟು ನಿಮಗೆ ಫೋನ್ ಮಾಡಕ್ ಹೇಳಿದ್ರು, ಮಾಡಿಕೊಟ್ಟೆ. ಎಂತ ಇದು
ಗುಂಡ ಅಂತ ಯಾರ ನಿಮ್ಮನೇಲಿ ಕೆಲ್ಸಕ್ಕೆ ಇದ್ರಂತಲ್ಲ, ಅವ್ರ ಅಣ್ಣ ಈ ನಂಬರ್ ಕೊಟ್ಟು ಒಂಚೂರು ಫೋನ್ ಮಾಡಿಕೊಡಿ ಅಂದ್ರು. ಅದಕ್ಕೆ ಇದು ಮಾಡಿ ಕೊಡ್ತೀನಿ, ಅವ್ರಿಗೆ ಕೊಡ್ತೀನಿ, ಮಾತಾಡಿ. ಹಾ ಸರಿ ಸರಿ, ಕೊಡಿ ಕೊಡಿ ಅವ್ರಿಗೆ ಫೋನ್. ಹಲೋ. ಹೇಳಿ, ಗುಂಡನ ಅಣ್ಣನಾ ನೀವು? ಹ್ಞೂ, ಗುಂಡನ ಅಣ್ಣಯ್ಯ ನಾನು. ಈಗ ಗುಂಡನ್ನ ಬಂದು ಒಂಚೂರು ಕರ್ಕೊಂಡು ಹೋಗ್ಬೇಕಲ್ಲ. ಯಾರು ಬಂದು ಈಗ ನಿಮ್ಮ ಗಂಡನ ಮಾವನ್ನ ಯಾರ ಬಂದು ಒಂಚೂರು ಕರ್ಕೊಂಡು ಹೋಗಕ್ಕೆ ಹೇಳಿ. ಕರ್ಕೊಂಡು ಹೋಗಕ್ ಹೇಳ್ಬೇಕಾ? ಎಂತ ಕರ್ಕೊಂಡು ಹೋಗೋದು? ಅವನಿಗೆ ನಮ್ಮನೆ ದಾರಿ ಗೊತ್ತು, ಬರ್ತಾನೆ ಅವನೊಬ್ನೆ. ಅಲ್ಲದಾನ ಅವನು, ಕೊಡಿ ಅವನಿಗೆ ಫೋನ್ ಕೊಡಿ, ಹೇಳ್ತೀನಿ ನಾನು. ಅವನಿಗೆ ಈಗ ಫೋನ್ ಕೊಡಕ್ ಆಗಲ್ಲ, ಡಿಪ್ ಹಾಕ್ಯಾರೆ, ಮಲ್ಕಿಂಡ ನಾವು ಕೊಯ್ ಹೊನ್ಸ್ಬೇಡಿ ಅಂತ ಹೇಳಿ ಹೋಗ್ಯಾರ ಡಾಕ್ಟ್ರು. ಟ್ರಿಪ್ ಹಾಕ್ಯಾರ? ಏನಾಗಿದೆ ಗುಂಡಿಗೆ, ಏನಾಗಿದೆ? ಎಂತ ಜ್ವರ ಅಂತೆ, ಒಂದೇ ಸಮ ಜ್ವರ ಬರ್ತಾ ಇದ್ದ. ಇವತ್ತು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ಜಾಂಡೀಸ್ ಶುರು ಆಗ್ಯದಂತೆ, ಟೈಫಾಯ್ಡ್ ಆಗಿ ಜಾಂಡೀಸು ಆಗ್ಯದಂತೆ. ಎಲ್ಲ ಇದು ಮಾಡಿ ಹೇಳಿದ್ರಪ್ಪ. ಅವೆಲ್ಲ ಏನು ಚೆಕಪ್ಪಿಗೆ ಸ್ವಲ್ಪ ಆಗ್ಲ ದುಡ್ಡು, ಮತ್ತೆ ಎಲ್ಲ ಏನಂತಾರೆ ಅಂತ ಹೇಳಿ ನನ್ನ ಕೈಯಿಂದನೇ ಹಾಕಿ ಎಲ್ಲ ಟೆಸ್ಟ್ ಗಿಸ್ಟ್ ಎಲ್ಲ ಮಾಡಿಸಿಟ್ಟೀನಿ. ಅವ ಹಂಗೆ ಇನ್ನೊಂದು ತಿಂಗಳು ದಿನಾರು ರೆಸ್ಟ್ ಬೇಕಂತ, ಅವನಿಗೆ ಎದ್ದು ಓಡಾಡಂಗಿಲ್ಲಂತೆ, ಪೊತ್ತೆ ಮಾಡ್ಬೇಕಂತೆ. ನಾವು ಕೂಲಿ ಮಾಡ್ಕಿ ತಿನ್ನೋರು ಎಲ್ಲಿಗೆ ಹೋಗೋದು ಅವನಿಗೆ ಪೊತ್ತೆ ಮಾಡೋಕ್ಕೆ? ಕೈಕಾಲು ಗಟ್ಟಿ ಇದ್ದ ದುಡಿಯೋಷ್ಟೊತ್ತಿಗೆ ಕಂಡರ ಮನೇಲಿ ಹೋಗ್ಕೊಂಡು ಗೇದ ನೆಟ್ಟಿಗೆ ಸಂಬಳನೂ ಕೊಡ್ಲ, ಎಂಥದ್ದು ಕೊಡ್ಲ. ಈಗ ಅದಕ್ಕೆ ಹೇಳಿನ ಅಲ್ಲಿಗೆ ಹೋಗು ಅಂತ. ಒಂದು ಸ್ವಲ್ಪ ದಿವಸ ಇದು ಮಲಗದಲ್ಲೇ ಊಟ ಮಾಡಲಿ, ಅವ ಬೇಕಂಬಷ್ಟು ಕೆಲಸ ಮಾಡೇನು ನಿಮ್ಮ ಮನೇಲಿ. ಗಟ್ಟಿ ಇದ್ದ ಕೆಲಸ ಮಾಡಿಸ್ಕೊಳಕ್ ಗೊತ್ತಾಗ್ತದೆ, ಹಿಂಗೆ ಒಂಚೂರು ಅನುವಾಪತ್ತು ಬಂದಾಗ ನೋಡ್ಕೊಳಕ್ ಗೊತ್ತಾಗಲ್ಲನ. ಅಲ್ಲ, ಕರ್ಕೊಂಡು ಹೋಗಲ್ಲ ಅಂತ ಎಲ್ಲಿ ಹೇಳ್ದು ನಾವೀಗ? ಯಾಕಷ್ಟು ಮಾತಾಡ್ತೀರಿ? ನಮಗೆ ಗೊತ್ತಿರ್ಲ ಅಲ್ಲ, ಹುಷಾರಿಲ್ದೆ ಇದ್ದಿದ್ದು ಗೊತ್ತಿರ್ಲ. ಗೊತ್ತಾದ್ಮೇಲೆ ಕರ್ಕೊಂಡು ಹೋಗ್ತೀವಿ. ಗುಂಡನ್ ನಾವು ಬೇರೆಯವನು ಅಂತ ಅಂದ್ಕೊಂಡ್ಲ, ನಮ್ಮ ಮನೆ ಮನುಷ್ಯ ಅಂತಾನೆ ಅಂದ್ಕೊಂಡಿದ್ದು. ನಮ್ಮ ಮನೇಲಿ ಯಾರಿಗಾರು ಹುಷಾರಿಲ್ದಿದ್ರೆ ನಾವು ನೋಡ್ಕೊಳಲ್ಲ, ಹಂಗೆ ನೋಡ್ಕೋತೀವಿ. ನೀವು ಅದ್ರ ಬಗ್ಗೆ ಯೋಚನೆ ಮಾಡೋದೇ ಬೇಡ. ಬರ್ತೀವಿ, ನಮ್ಮ ಮನೇಲಿ ಮಾವ ಆಗಲಿ ಇವರಾಗಲಿ ಯಾರು ಬಂದು ಕರ್ಕೊಂಬರ್ತಾರೆ. ನೀವು ಅದಕ್ಕೆ ಟೆನ್ಷನ್ ಮಾಡ್ಕೊಂಬೇಡಿ, ಗುಂಡುಗೂ ಟೆನ್ಷನ್ ಕೊಡಬೇಡಿ. ಆಸ್ಪತ್ರೆ ಬಿಲ್ ಎಲ್ಲ ಏನೇನದೆ ಅದಷ್ಟನ್ನು ನಾನು ಕೊಡ್ತೀನಿ. ಎಷ್ಟದೆ ತೋರಿಸಿ ನೀವು, ನನಗೂ ಅರ್ಥ ಆಗ್ತದೆ. ನಿಮಗೂ ಪಾಪ ದುಡ್ಡು ಹೊಂದ್ಸಕ್ಕೆ ಕಷ್ಟ ಆಗ್ಬೋದು, ನಾನು ಕೊಡ್ತೀನಿ ಬಿಡಿ. ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ನೀವು. ಅಲ್ಲ ನೀವು ಪಾಪ ಜನನೇ ಅಂತ ಹೇಳ್ತಿರ್ತಾನೆ ನಮ್ಮ ಗುಂಡ. ಅದು ಇಲ್ಲಿ ಎಂಥದೋ ಯೋಚನೆಯಲ್ಲಿ ಇದ್ನಲ್ಲ, ಹಂಗಾಗಿ ಮಾತಾಡ್ದೆ. ದುಡ್ಡು ಪೂರ್ತಿ ಏನು ದುಡ್ಡಿನ ಮಕ್ಕನೇ ನೋಡಕ್ ಆಗಲ್ಲ. ನೀವು ಹಿಂಗೆ ಹೇಳ್ತೀರಿ. ನಿಮ್ಮ ಗಂಡಗೆ ಫೋನ್ ಮಾಡಿದ್ದೆ ಈಗ ನಾನು. ಫೋನ್ ಮಾಡಿದ್ರೆ ಏನು ಬಾಕಿ ಇದ್ದೆಲ್ಲ ಕಾನೂನು ಮಾಡೋಕೆ ಗೊತ್ತಾಗ್ತದೆ, ನಿನ್ನ ತಮ್ಮನ ನಿಂಗೆ ನೋಡ್ಕೊಳಕ್ ಗೊತ್ತಾಗಲ್ಲನೋ. ನಮ್ಮನೇಲಿ ಅಷ್ಟು ದಿವಸ ಅವೇನು ಪುಕ್ಸಟೆ ಇರಲ್ಲ, 3 ಹೊತ್ತು ಉಣ್ಣಕ್ಕೆ ಹಾಕಿವಿ, ಹಂಗೆ ಹಿಂಗೆ ಭಾಳ ಮಾತಾಡಿದ್ರು. ಎಂತ ಅಂತ ತಿಳ್ಕೊಬೇಕು ನೋಡೋಣ ಹೇಳಿ. ಭಾಳ ಮನ್ಸಿಗೆ ಬೇಜಾರಾತು. ನಾನು ಗುಂಡನಿದ್ರೆ ಹೇಳಲ್ಲ, ಹೇಳಿದ್ರು ಎಷ್ಟು ತಲೆಗೆ ತಗೋತಿದ್ನೇನ. ಮತ್ತೆ ಕಡಿಕೆ ಇನ್ನೊಂದು ನಂಬರ್ ಯಾವ್ದಂಗೆ ನಿಮ್ಮ ನಂಬರ್ ಕೊಟ್ಟ ಫೋನ್ ಮಾಡಿದೆ. ಪಾಪ ನೀವು ನೋಡಿ ಈಗ ಹೌದನ್ನು ಹಿಂಗೆ ಹೇಳ್ತೀರಿ. ಅದೇ ಮನುಷ್ಯರು ಎಲ್ಲರೂ ಒಂದೇ ಥರ ಇರಲ್ಲ. ನಾ ಎಂತ ಮರ ಅದೇ ಬೇಜಾರಲ್ಲಿ ಇದ್ನಲ್ಲ, ಹಂಗಾಗಿ ಮಾತಾಡ್ದೆ. ನೀವು ಮತ್ತೇನು ತಪ್ಪು ತಿಳ್ಕೊಬೇಡಿ. ಇರ್ಲಿ ಬಿಡಿ. ನಮ್ಮ ಮನೇಲಿ ಇವರು ಯಾವುದೋ ಟೆನ್ಷನಲ್ಲಿ ಇದ್ರೇನೋ ಅದಕ್ಕೆ ಹಂಗೆ ಹೇಳಿರ್ತಾರೆ. ಇಲ್ಲ, ಆ ಥರ ಏನಿಲ್ಲ. ಗುಂಡನ್ನು ಕರ್ಕೊಬತ್ತೀವಿ, ನಾವು ಬಂದು ನಮ್ಮನೆಗೆ ಕರ್ಕೊಬತ್ತೀವಿ. ಅವನು 1 ತಿಂಗಳು ನಮ್ಮನೇಲೆ ರೆಸ್ಟ್ ತಗೊಂತಾನೆ. ನಾನು ಇಲ್ಲಿ ನಮ್ಮ ಅಮ್ಮರ ಮನೇಲಿ ಇದ್ದೀನಿ, ಫೋನ್ ಮಾಡ್ತೀನಿ. ನಾನೀಗ ಮನೆಗೆ ಫೋನ್ ಮಾಡ್ತೀನಿ. ಮತ್ತೆಂತ ಶುರು ಆಯ್ತು ಮಾರತಿ? ಯಾರೇ ಸರಿತಾ? ಯಾರು ಎಂತ ಆಗ್ಯದಂತೆ? ಅಯ್ಯೋ ಅಮ್ಮ, ನಮ್ಮ ಗ್ರಾಚಾರನೇ ಸರಿ ಇಲ್ಲ ಕಣೆ. ಒಂದಲ್ಲ ಒಂದು ಏನಾರು ಇರಲೇಬೇಕು. 4 ದಿವಸ ನೆಮ್ಮದಿಯಿಂದ ಇದ್ದೆ ಅಂದ್ರೆ 5ನೇ ದಿವಸಕ್ಕೆ ಏನಾರು ಆಗಲೇಬೇಕು ನೋಡು. ನಮ್ಮ ಗುಂಡ ಇದ್ನಲ್ಲ, ಅವನಿಗೆ ಹುಷಾರಿಲ್ಲ ಆಗ್ಯದಂತೆ, ಆಸ್ಪತ್ರೆಯಲ್ಲಿ ಅದರಂತೆ. ಅದಕ್ಕೆ ಅವನ ಅಣ್ಣ ಫೋನ್ ಮಾಡಿದ್ದು, ಕರ್ಕೊಂಡೋಗಿ ನೀವು, ಅವನಿಗೆ ಹುಷಾರಿಲ್ಲ ಅಂತ. ಯಾವ ಜಾತಿ ಮನುಷ್ಯನೇ ಅವ? ಬೆನ್ನಲ್ಲಿ ಬಿತ್ತಮ್ಮ ಒಂಚೂರು ಹುಷಾರಿಲ್ಲ ಅಂತ ಆದ ಕೂಡಲೇ ನೀವು ಕರ್ಕೊಂಡೋಗಿ ಅಂತ ಹೇಳ್ಬಿಡದ ಯಾರ ಕಂಡರ ಮಕ್ಕಳಿಗೆ? ಅಲ್ಲ ಅಮ್ಮ, ಅದು ಹಂಗಲ್ಲ. ಹುಷಾರಿಲ್ಲ ಅಂದರೆ ಸಣ್ಣ ಪುಟ್ಟ ಇದೇನಲ್ಲ, ಟೈಫಾಯ್ಡು ಜಾಂಡೀಸು ಶುರು ಆಗ್ಯದಂತೆ. 1 ತಿಂಗಳು ರೆಸ್ಟ್ ತಗೊಬೇಕು ಅಂತ ಹೇಳಾರಂತೆ. ಅದು ಮೆಡಿಷನ್ನು ಎಲ್ಲ ಸುಮಾರು ಇರ್ತದಲ್ಲ. ಅವರು ಪಾಪ ಹಿಂಗೆ ಕೂಲಿ ಮಾಡೋರು, ಎಲ್ಲಿಂದ ಕೊಡ್ತಾರೆ ಹೇಳ?
ಅದನ್ನೇ ಹೇಳಿದ್ದು, ನಾವು ಈಗ 1 ತಿಂಗಳು ಇವನಿಗೆ ಹೆಂಗೆ ಇದು ಮಾಡೋದು, ನಾವೇ ಕೂಲಿ ಮಾಡ್ಕಿ ತಿನ್ನಾರು ಅಂತ. ಅವ್ರು ಹೇಳೋದು ಸರಿನೇ ಅಲ್ಲ. ಎಂತ ಸರಿನವ, ಬೆನ್ನಲ್ಲಿ ಬಿದ್ದ ಅಮ್ಮಗ ಹಂಗಾರ 1 ತಿಂಗಳು ಊಟ ಮಾಡಿ ಹಾಕಕ್ಕಾಗಲ್ಲನೆ. ಅಪ್ಪ ಅವ್ವ ಇಲ್ಲ ಅಂತಿದ್ದೆ, ಈಗ ತಾಯಿಯ ಇಲ್ಲ ತಂದೆ ಇದ್ದಿದ್ರೆ ಈ ಥರ ಮಾಡ್ತಿದ್ರನೆ. ಅದು ಅವ್ರಿಗೆ ಬಿಟ್ಟಿದ್ದಮ್ಮ, ನಾವು ಹೇಳಕ್ಕಾಗಲ್ಲ. ಈಗ ನೋಡ್ಕೊಳ್ಳೋದು ನಮ್ಮದು ಕರ್ತವ್ಯನೇ. ಈಗ ಎಷ್ಟು ದಿವಸದಿಂದ ನಾವು ನಮ್ಮನೆಯಲ್ಲೇ ಅದನ್ನು ಹೇಳೋ. ಈ ಸಂಬಳ ಎಲ್ಲಾರು ಒಂದೊಂದ್ಸತಿ ಕೊಡ್ತೀವಿ ಅಷ್ಟೇ, ಅದು ಕೆಲಸ ಹೆಂಗ್ ಮಾಡ್ತಾನ ಮಾವ, ನೀನೇ ನೋಡಿಯಲ್ಲ. ಮನೆಯ ಮನುಷ್ಯಕ್ಕಿಂತ ಹೆಚ್ಚು ಕೆಲಸ ಮಾಡ್ತಾನೆ. ಹಿಂಗ ಅವನ ಕೈಲಾದಾಗ ಆಗಲ್ಲ ಅಂದಾಗ ನಾವು ಮನೆ ಥರ ನೋಡ್ಕಿಬೇಕ ಬೇಡ ಹೇಳು. ನಾನು ಹೋಗ್ತೀನಮ್ಮ, ನಾ ಇವತ್ತೇ ಸಂಜೆ ಹೊರಡ್ತೀನಿ. ಸಂಜೆ ಬಸ್ಸಿಗೆ ಹೋಗ್ಬಿಡ್ತೀನಿ ಆತ. ಮತ್ತೆ ನಮ್ಮ ಮನೇಲಿ ಗೊತ್ತಲ್ಲ ನಿಂಗೆ, ಅವ್ನು ಗಟ್ಟಿ ಇದ್ದಾಗಲೇ ಊಟ ತಿಂಡಿ ಕೊಡ್ಬೇಕಾರೆ ಒಂಥರ ಮಾಡೋರು ಅಲ್ಲ. ಈಗೀಗ ಚೆನ್ನಾಗಿ ಕೊಡ್ತಿದ್ರು ಬಿಡು. ಇನ್ನು ಮಲ್ಕಿಂಡಲ್ಲೇ ಇರ್ತಾನೆ ಅಂದ್ರೆ ಯಾರು ಕೊಡ್ತಾರಮ್ಮ? ಅಲ್ಲೇ ಅಕ್ಕ, 4 ದಿನ ಇರೋಣ ಅಂತ ಬಂದಿದ್ದೆ, ಇಲ್ಲಿಗೆ ಕರ್ಕೊ ಬಂದ್ಬಿಡತ್ಲಾಗೆ, ಇಲ್ಲೇ ನೋಡ್ಕೊಳೋಣ. ಇಲ್ಲ ಪೂರ್ವಿತಾ, ಸರಿ ಆಗಲ್ಲ ಅದು. ನಾ ಬಂದು 4 ದಿನ 8 ದಿನನೇ ಆತು ಬಿಡು. ಹೋಗ್ಬೇಕು, ಇನ್ನೊಂದು 2 ದಿನದಲ್ಲಿ ಹೋಗ್ಬೇಕು ಅಂತಿದ್ದೆ. 2 ದಿನ ಮುಂಚೆ ಹೋಗ್ತಿದ್ದೀನಿ ಅಷ್ಟೇ. ಮನೆಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ಅದು ನಮ್ಮನೇಲಿ ಇವ್ರಿಗೆ ಫೋನ್ ಮಾಡ್ಯಾರಂತ ಅವನ ಅಣ್ಣ. ಗೊತ್ತಲ್ಲ ಇವ್ರ ಕತೆ. ನಿಂಗೇನು ತಮ್ಮನ 1 ತಿಂಗಳು ನೋಡ್ಕೊಳಕ್ಕಾಗಲ್ಲನೋ, ಇಲ್ಲಿ ನಮಗೆ ಹೇಳ್ತೀಯೇನೋ ಹಂಗೆ ಹಿಂಗೆ ಅಂತ ಸ್ವಲ್ಪ ಜಾಪ್ ಹಾರಿಸಿರ್ಬೇಕು. ಅವರಿಗೂ ಬೇಜಾರಾಗಿದೆ. ಫಸ್ಟ್ ಅವರು ಸ್ವಲ್ಪ ಇದಾಗೆ ಮಾತಾಡಿದ್ರು. ನಿಮ್ಮನೇಲಿ ಕೆಲಸ ಮಾಡೋಕ್ಕಾತು, ಇಲ್ಲಿ ನಾನು ನೋಡ್ಕೊಳೋದು ಹೆಂಗೆ, ನಾನೇ ಕೂಲಿ ಮಾಡ್ಕೊಂಡು ತಿನ್ನೋನು, ಮೆಡಿಷನ್ನಿಗೆಲ್ಲ ಅಷ್ಟು ದುಡ್ಡಾಗಿದೆ, ಇಷ್ಟು ದುಡ್ಡಾಗಿದೆ, ಇನ್ನೂ ಎಂತೆಲ್ಲ ಹೇಳ್ತೀರ. ಅದಕ್ಕೆ ಹೇಳಿದೆ, ಮೆಡಿಷನ್ ದುಡ್ಡೆಲ್ಲ ಕೊಡ್ತೀನಿ ನಾನು, ತಲೆ ಕೆಡ್ಸ್ಕೊಂಬೇಡಿ, ಅವ್ನು ಕರ್ಕೊಬತ್ತೀನಿ ಅಂತ. ನಾ ಹೋಗ್ತೀನಮ್ಮ ಮನೆಗೆ, ಹೋಗ್ಬಿಡ್ತೀನಿ. ಹೋಗು ಮತ್ತೆ ಎಂತ ಮಾಡ್ತೀಯ? ಒಂದು ಕೆಲಸ ಮಾಡು, ಬಾಲೆನಿಲ್ಲೇ ಬಿಟ್ಟು ಹೋಗಿ ಸರಿತಾ. ಪೂರಿತ್ನೇ ಇರ್ತದೆ, ಬಾಲಿಲ್ಲೇ ಇರ್ತಾನೆ. ನೀನು ಒಬ್ಳೆ ಹೋಗ, ಅವನಿಗೆ ಒಂದು ಸ್ವಲ್ಪ ಅಭ್ಯಾಸ ಆಗಲಿ. ಬರೀ ನಿಮ್ಮ ಜೊತೆನೇ ಇದ್ರೆ ನಮಗೂ ಒಂಥರ ಬೇಜಾರಲ್ಲನೇ. ನಾವಾರು ಯಾರಿಗೆ ಇದು ಮಾಡ್ಬೇಕು ನೋಡೋಣ ಹೇಳು. ಅಮ್ಮ, ನಂಗಲ್ಲಿ ಬೇಜಾರಾಗಲ್ಲನೇ. ಬೇಜಾರು ಮಾಡ್ಕೊಳಕ್ ನಿಂಗೆ ಪುರ್ಸೊತ್ತು ಬೇಕಲ್ಲ ಅಕ್ಕ. ಗುಂಡೇನಾರು ಕೆಲಸ ಮಾಡ್ಕೊಡ್ತಿದ್ದೆ, ಎಲ್ಲಾರು ಒಂಚೂರು ಫ್ರೀ ಆತಿದ್ದೇನೋ. ಈಗ ಅವನು ಮಲಗಿರ್ತಾನೆ, ಅವನ ಇದನ್ನ ಬೇರೆ ನೋಡ್ಕೊಬೇಕು. ಆ ಕೆಲಸದಲ್ಲೇ ನೀನು ಇವನ್ನೆಲ್ಲ ನೋಡ್ಕೊತೀಯ? ಬೇಡ, ಅವನಿಲ್ಲೇ ಬಿಟ್ಟು ಹೋಗು. ಬೇಕಾದ್ರೆ ನಾನು ಮನೆಗೆ ಬರೋಳು, ನಮ್ಮ ಮನೆಗೆ ಕರ್ಕೊಬತ್ತೀನಿ. ನಾನು ಇವರು ತಂದು ನಿಮ್ಮ ಮನೆಗೆ ಬಿಟ್ಟು ಬರ್ತೀನಿ. ಈಗ ಹೋಗೋಷ್ಟೊತ್ತಿಗೆ ಮಾತ್ರ ಅವ್ನು ಕರ್ಕೊಂಡು ಹೋಗೋದೇ ಬೇಡ ಅಕ್ಕ. ಹಂಗಾರೆ ಹಾಗೆ ಮಾಡ್ಬೋದೇನಲ್ಲ. ಸರಿ ಬಿಡು. ಅಯ್ಯೋ ದೇವ್ರೆ, ಬೆಳಿಗ್ಗೆ ಸ್ನಾನನಾರು ನಾನಾರು ಮಾಡಿಸ್ತಿದ್ದೆ, ಅದನ್ನು ಅಮ್ಮನೆ ಮಾಡಿಸ್ದಲೆ. ಮಾಡ್ತಿ ಸರಿತಾ, ಅವನು ಮಾಡ್ತೀಯಾ? ಏನು ಮತ್ತೆ ಬರಲ್ಲ, ಸ್ನಾನ ಮಾಡ್ಸೋಕ್ಕಾಗಲ್ಲ. ನೀಗ ಹೋಗು. ಹೋಗೋದಂದ್ರೆ ಈಗಲೇ ಹೋಗಲ್ಲ, ಬಸ್ಸಿಗೆ ಇನ್ನೂ ಸುಮಾರು ಹೊತ್ತದೆ. ಸಾಯಂಕಾಲದ ಬಸ್ಸಿಗೆ ಹೋದ್ರೆ ಸೈ. ಈಗ ನೀ ಹೋಗೋ ದಾರಿಯಲ್ಲಿ ಆಸ್ಪತ್ರೆಗೆ ಹೋಗ್ತೀಯ, ಮನೆಗೆ ಹೋಗ್ತೀಯ, ಎಂತ ಮಾಡ್ತೀಯ? ಆಸ್ಪತ್ರೆಗೆ ಹೋಗಿ ಗುಂಡನ್ನು ನೋಡಿಕೊಂಡು ಯಾವತ್ತು ಡಿಸ್ಚಾರ್ಜ್ ಮಾಡ್ತಾರೆ ಏನು ಅಂತ ಕೇಳ್ತೀನಲ್ಲ, ಅಲ್ಲಿ ಅದು ಗೊತ್ತಾದ್ಮೇಲೆ ನೋಡೋಣ, ಇವ್ರಿಗೆ ಫೋನ್ ಮಾಡ್ತೀನಿ. ಇವತ್ತೇ ಡಿಸ್ಚಾರ್ಜ್ ಮಾಡೋದಾದ್ರೆ ಕಾರ್ ತಗೊಬತ್ತಾರ ಏನೋ ನೋಡ್ತೀನಿ. ಇಲ್ಲ ಬರಲ್ಲ ಅನ್ನಂಗಿದ್ರೆ ನಾನೇ ಆಟೋ ಮಾಡಿಸಿ ಕರ್ಕೊಂಡು ಹೋಗ್ತೀನಿ. ಹಾಗೆ ಮಾಡಕ್ಕ, ಸುಮ್ಮನೆ ಆಟೋ ಮಾಡಿಸಿ ಕರ್ಕೊಂಡು ಹೋಗಿ ಹೇಳ್ತೀನಿ. ಅದು ಹಂಗಾಗಲ್ಲೇ ಪೂರ್ವಿತಾ. ಅಲ್ಲಿ ಹೇಳ್ದೆ ಕೇಳ್ದೆ ಇದು ಕರ್ಕೊಂಡು ಹೋಗೋಕ್ಕಾಗಲ್ಲ. ಮನೆಗೆ ಹೋದ ಕೂಡಲೇ ಯಾರನ್ನ ಕೇಳಿ ಕರ್ಕೊ ಬಂದೆ ಅಂತ ಕೂತ್ರೆ ಯಾರಿಗೆ ಹೇಳ್ತದಲ್ಲೇ? ಫಸ್ಟ್ ಹೇಳ್ತೀನ್ಲಿ. ಇಲ್ಲ ಅಮ್ಮ, ಕರ್ಕೊಂಡು ಹೋದ್ಮೇಲೆ ಹಾಗೆಲ್ಲ ಏನು ಹೇಳಲ್ಲ ಬಿಡು. ಅಲ್ಲ ಮತ್ತೆ ಅವನ ಅಣ್ಣನ ಹತ್ರ ಹಾಗೆಲ್ಲ ಹೇಳ್ಯಾರೆ ಅಂದಲ್ಲ ನೀನಯ್ಯ. ಒಂದೊಂದ್ಸತಿ ಹಂಗೆ ಮಾತಾಡಿರ್ತಾರಷ್ಟೆ. ಅವ್ರೇನೋ ಹೇಳ್ತಾರೆ ಅಂತೇಳಿ ನಾನು ಹಾಗೆ ಮಾಡೋಕ್ಕಾಗ್ತದನಮ್ಮ. ಪಾಪ ಅವ್ನು ನಮ್ಮನ್ನೇ ನಂಬ್ಕೊಂಡು ಎಷ್ಟು ದಿವಸದಿಂದ ಅದಾನೆ ನಮ್ಮನೇಲಿ. ಈ ಟೈಮಲ್ಲಿ ನಾವು ಅವ್ನು ನೋಡ್ಕೊಂಡ್ಲ ಅಂದರೆ ನಮ್ಮನ್ನು ಮನುಷ್ಯರು ಅಂತಾರ. ಜಗಳ ಆಗದಾರ ಆಗಲಿ, ನಾನು ಕರ್ಕೊಂಡು ಹೋಗ್ತೀನಪ್ಪ. ಫೋನ್ ಮಾಡ್ತೀನಿ, ಬಂದರೆ ಆತಲ್ಲ. ಬರ್ದೇ ಇದ್ರೆ ಪೂರ್ವಿತ್ ಹೇಳ್ದಂಗೆ ನಾನು ಆಟೋ ಮಾಡಿಸಿ ಕರ್ಕೊಂಡು ಹೋಗ್ತೀನಿ. ಒಬ್ಬಳೇ ಹೋತೀಯನಕ್ಕ? ಅಪ್ಪಾಜಿನ ಕರ್ಕೊಂಡು ಹೋಗ್ತೀಯಾ? ಬೇಡ ಕಣೆ, ಬೇಡ ಪೂರ್ವಿತ, ನಾ ಹೋಗ್ತೀನಿ, ಏನು ತೊಂದ್ರೆ ಇಲ್ಲ. ರಾಕೇಶ್ನ ಬರಕ್ಕೆ ಹೇಳಲ್ಲ ನಾನು ಅಲ್ಲಿಂದ? ಬೇಡೆ, ನಾನು ಹಂಗೆ ಮೊದಲಿನಂಗೆಲ್ಲ ಸುಮಾರು ಸತಿ ಪೇಟೆಗೆಲ್ಲ ಹೋಗಿ ಬಂದೀನಿ ನಾನು. ಇವನನ್ನೆಲ್ಲ ಆಸ್ಪತ್ರೆಗೆ ನಾನು ಒಬ್ಬಳೇ ಕರ್ಕೊಂಡು ಹೋಗ್ತಿದ್ನಲ್ಲ, ತೊಂದರೆ ಇಲ್ಲ, ನಾನು ಹೋಗ್ತೀನಿ. ದುಡ್ಡಿಗೆ ಏನು ಮಾಡ್ತೀವಿ ಈಗ? ಆಸ್ಪತ್ರೆ ಈಗ ಜಾಂಡೀಸ್ ಅವೆಲ್ಲ ಅಂದರೆ ಏನು ಸ್ವಲ್ಪ ಆಗ್ತದನೆ. ಅವ್ನು ಹೇಳ್ದಂಗೆ ಪಾಪ ಕೂಲಿ ಮಾಡ್ಕೊ ತಿನ್ನೋರಿಗೆ ಹಂಗೇನು ಪೂರ್ತಿ ಇದು ಮಾಡೋಕ್ಕಾಗಲ್ಲ. ದುಡ್ಡು ಬೇಕಾಗ್ತದೇನ? ಈಗ ಮನೇಲಿ ಎಷ್ಟದಿಯೋ ಗೊತ್ತಿಲ್ಲ ಮಾರತಿ. ನಿನ್ನ ಅಪ್ಪಾಜಿನೂ ಬರೋದು ಎಷ್ಟೊತ್ತಾಗ್ತದ ಈಗ? ನಾನೇ ಅಲ್ಲಿ ಬ್ಯಾಂಕಿಗೆ ಹೋಗಿ ತಗೊಂಡು ಹೋಗ್ತೀನಮ್ಮ. ಬ್ಯಾಂಕ್ ರಜೆ ಅಲ್ಲನಕ್ಕ ಇವತ್ತು, ಗೌರ್ಮೆಂಟ್ ಹಾಲಿಡೇ ಅಲ್ಲನೇ.
ಓ ಹೌದಾ, ಅದನ್ನು ಯೋಚನೆ ಮಾಡ್ಲ. ಈಗ ಅಪ್ಪಾಜಿ ಬರೋದು ಎಷ್ಟೊತ್ತಾಗ್ತದೆ ಏನೋ ಅಲ್ಲ. ನನ್ನ ಹತ್ರನೂ ಜಾಸ್ತಿ ಇಲ್ಲ. ಅಮ್ಮ ನಿನ್ನ ಹತ್ರ ಕ್ಯಾಶ್ ಅದೆಯಾ? ನಾ ಕೊಡ್ತೀನಿ. ಸುಮ್ಮನಿರೋ, ನಾ ಕೊಡ್ತೀನಿ ಅನ್ನಕ್ಕೆ ನೀನು ಯಾರು ನಾನು ಯಾರೇ? ಆ ದುಡ್ಡು ಇಟ್ಕೊಂಡು ನಾನು ಎಂತ ಮಾಡಲಿ ನೋಡೋಣ. ಎಷ್ಟು ಬೇಕಾಗ್ತದೇನೋ ನಾನು ನೋಡ್ಲ. ನಂಗೆ ಅಂತ ಹೇಳಿ ನೀವೇ ಎಲ್ಲ ಲೆಕ್ಕ ಮಾಡೋದು ತೆಗ್ದಿಡೋದು ಅಲ್ಲಂದ್ರೆ ಅಲ್ಲಿ ಹೋಗಿ ನೋಡಿ ಎಷ್ಟದೆ ಅಂತ. ನಂಗೆ ಸ್ವಲ್ಪ ಜಾಸ್ತಿನೇ ಹಿಡ್ಕೊಂಡು ಹೋಗು. ಆದ್ರೂ ನೀ ಏನೇ ಹೇಳಕ್ಕ, ಅವನ ಅಣ್ಣ ಅಷ್ಟು ಮಾತಾಡಬಾರ್ದಾಗಿತ್ತೆ. ಅದು ಆ ಥರ ಎಷ್ಟೇ ಆದ್ರೂ ಬೆನ್ನಲ್ಲಿ ಬಿತ್ತಮ್ಮ ಅಲ್ಲನೆ. ಇಂತಹ ಕಷ್ಟದ ಪರಿಸ್ಥಿತಿಯಲ್ಲಿ ಅವನ ಕೈ ಬಿಡಕ್ಕೆ ಮನ್ಸಾರು ಹೆಂಗ್ ಬಂತೆ? ಈಗ ನೀ ಏನೋ ಹ್ಞೂ ಕರ್ಕೊಂಡು ಹೋಗೋಣ ಅಂತ ಹೇಳ್ದೆ. ಈಗ ನಿಮ್ಮ ಮನೇಲಿ ನಿನ್ನ ಗಂಡನೇ ತಗ, ನಿನ್ನ ಅತ್ತೆನೂ ಪಕ್ಕ ಬೇಡ ಅಂದಿರ್ತಾರೆ ನೋಡ್ಬೇಕಾರೆ. ನೀನು ಎಲ್ಲಾರು ಬೇಡ ಅಂತ ಹೇಳ್ಬಿಟ್ಟಿದ್ರೆ ಅವ ಎಲ್ಲಿಗೆ ಹೋಗ್ಬೇಕೆ? ಗಟ್ಟಿ ಇದ್ರೆ ಹೌದು, ಎಲ್ಲೋ ಹೋಗಿ ಕೆಲಸ ಮಾಡ್ಕೊಂಡು ಏನೋ ಒಂದು ಹೊತ್ತು ಊಟ ಮಾಡ್ಕೊಂಡು ಬರ್ತಾನೆ ಅಂತ. ಇಂಥರ ಥೂ, ನನಗೆ ಒಂಥರ ಅನ್ನಿಸ್ತದ ಮರತಿ. ಮನುಷ್ಯ ಜೀವನ ನೀ ಏನೇ ಹೇಳೋ, ಕೈಕಾಲು ಗಟ್ಟಿ ಇದ್ರೆ ಸೈ ಕಣೆ. ಎಲ್ಲರೂ ಒಂದೇ ಥರ ಇರಲ್ಲ ಪೂರ್ವಿತಾ. ಈಗ ಎಲ್ಲೂ ಇಲ್ಲ ಅಂದಾಗ ದೇವ್ರು ಮತ್ತೊಂದು ಕಡೆ ಎಲ್ಲರ ದಾರಿ ತೋರಿಸ್ತಾನೆ. ಈಗ ನೋಡು, ಅವನಿಗೆ ಪಾಪ ಅಪ್ಪ ಅಮ್ಮ ಇಲ್ಲ, ಅಣ್ಣ ಅತ್ತಿಗೆ ಹಿಂಗೆ ಮಾಡಿದ್ರು. ಈಗ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆಯಾ ನಾನು ಕರ್ಕೊಂಡು ಹೋಗ್ಬೇಕು ನೋಡ್ಕೋಬೇಕು ಅವನ್ನ ಅಂತ? ಈಗ ನಾನು ಇಲ್ದಿದ್ರೆ ಬೇರೆ ಎಲ್ಲರೂ ಒಂದು ದಾರಿ ತೋರಿಸ್ತಿದ್ದೆ. ಇನ್ನೊಬ್ರು ಯಾರು ಹಿಂಗೆ ಅಯ್ಯೋ ಪಾಪ ಅನ್ನೋರು ಸಿಕ್ತಿದ್ರು ಅವನಿಗೆ. ಅವನ ಅಣ್ಣಗೆ ಹೇಳ್ತೀವಿ, ಇದ್ರ ಮನೇಲಿ ಅಂತ ಇದ್ರ ಅತ್ತೆ ಆಗಲಿ ಇದ್ರ ಗಂಡ ಆಗಲಿ ಮನುಷ್ಯರನೇ ಅವರು. ಯಾವುದೊಂದಕ್ಕಾರು ಗುಂಡ ಬಾ, ಗುಂಡ ಆ ಕೆಲಸ ಮಾಡು, ಗುಂಡ ಈ ಕೆಲಸ ಮಾಡು. ಅವೇನು ಒಂದು ಗಳಿಗೆ ಕೂರ್ತಿದ್ನ? ಮನೆ ಇಷ್ಟೊತ್ತಿಗೆ ಏನಾಗಿರ್ತಿತ್ತೆ ನಾವು ಒಬ್ಬಿಲ್ದೇ ಇದ್ರೆ. ಇನ್ಯಾರಾದ್ರೂ ಹಿಂಗೆ ಹುಷಾರಿಲ್ಲ ಅಂತ ಫೋನ್ ಮಾಡಿದ ಕೂಡಲೇ ಹೋಗ್ಬೇಕಲ್ಲ. ಅದು ಬಿಟ್ಕೊಂಡು ನೀ ನೋಡ್ಕೆ ಅಂತ ಅವನಿಗೆ ಹೇಳಕ್ಕೆ ಎಷ್ಟು ಇದಿರ್ಬೇಕು ಹಂಗಾರೆ. ಈಗ ಸರಿತ ಹೇಳ್ದಂಗೆ ಮತ್ತೆ ನಮ್ಮನೆ ಕರ್ಕೊಬಂದ್ರೆ ಅಲ್ಲಿ ಇನ್ನೊಂಥರ ಇದಾಗ್ತದೇನೋ ಅಂತ ಹೇಳಿ ಬೇಡ ಅಂದೆ. ಇಲ್ಲಿಗೆ ಕರ್ಕೊ ಬಾ ಅಂತಿದ್ದೆ. ನೀ ಹೋಗು ಸರಿತಾ, ಹೋಗಿ ಬಟ್ಟೆ ಬರಿ ಎಲ್ಲ ಸಮ್ ಮಾಡ್ಕೆ. ಮಾತ್ರ ಬಾಳೆನ್ ಮಾತ್ರ ಇಲ್ಲೇ ಬಿಟ್ಟು ಹೋಗ್ಬೇಕು ನೋಡಿ, ಈಗಲೇ ಹೇಳಿನಿ ಆತಾ. ನೋಡ್ತೀನಮ್ಮ, ನಾ ಹೋಗೋಷ್ಟೊತ್ತಿಗೆ ಅವ್ನು ಸುಮ್ಮನೆ ಇದ್ದರೆ ಬಿಟ್ಟು ಹೋಗ್ತೀನಿ. ಇಲ್ಲ ಬರ್ತೀನಿ ಅಂತ ಹಠ ಮಾಡಿದ್ರೆ ಮಾತ್ರ ಕರ್ಕೊಂಡೇ ಹೋಗ್ತೀನಮ್ಮ. ನಂಗೆ ಹಂಗೆ ಹೋಗೋಕ್ಕಾಗಲ್ಲ. ನೀ ಹೋಗೋಷ್ಟೊತ್ತಿಗೆ ನೀನು ನೋಡ್ತಾ ಇದ್ರೆ ಮತ್ತೆ ಹಠ ಮಾಡದೆ ಬಿಡ್ತಾನ? ಅವ್ನು ನಾನು ಬೇರೆ ಕಡೆ ಎಲ್ಲರೂ ಕರ್ಕೊಂಡು ಹೋಗಿರ್ತೀನಿ, ನೀ ಹೋಗ್ತೀನಿ ಅಂತ ಹೇಳ್ಬೇಡ ಅವನಿಗೆ. ನೋಡ್ತೀನಿ ತಡಿ, ನಾ ಫಸ್ಟ್ ಬಟ್ಟೆ ಎಲ್ಲ ಸಮ್ ಮಾಡ್ಕೋತೀನಿ. ಎಲ್ಲ ಅಲ್ಲಿಂದಲ್ಲೇ ಹಾಕಿಟ್ಟೀನಿ ಮಾರತಿ. ಎಲ್ಲ ಬಟ್ಟೆ ತೊಳೆದು ನೀಟ್ ಮಾಡಿ ತೊಗೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೆ. ಈಗ ಆಗಲ್ಲ, ಈಗ ಒಗ್ದು ಒಣಗದು ಇಷ್ಟೊತ್ತಿಗೆ. ಆ ಭಗವಂತ ಬರೀದೆ ಹೋಗಕ್ಕಿದ್ರೆ ಹಣೆಯಲ್ಲಿ ಏನು ಬರ್ದನೋ. ಒಂದು ದಿವಸ ನೆಮ್ಮದಿಲಿ ಇರಬೇಕು ಅಂದರೆ ಅದಕ್ಕಾಗಲ್ಲ. ಮದುವೆ ಆಗ್ಬೇಕಾರೆ ಮುಂಚೆ ಒಂಥರ ಆಯ್ತು, ಮದುವೆ ಆದಮೇಲೆ ಮತ್ತೊಂಥರ. ಅಯ್ಯೋ ದೇವ್ರೆ, ಇನ್ನಲ್ಲಿ ಹೋಗ್ಕೊಂಡು ಏನು ಗೋಳು ಬರ್ತದೆ. ಒಬ್ಬಳೇ ಎಲ್ಲ ಕೆಲಸ ಮಾಡಬೇಕು. ಎಲ್ಲ ಒಂಚೂರು ಸಾಮಾನು ಕಟ್ಟಾಕಿ ಕಳಿಸಿದ್ರೆ ಆತಿತ್ತೆ ಏನೋ ಕಡೆ. ಬಾ ಇದು ಮಾಡೋಣ ಒಂಚೂರು. ಎಂಥ ಸಾಮಾನಮ್ಮ ಹಿಂಗೆ ಮಾಡೇ ಕಳ್ಸೋದು ನೀನು? ಹಂಗೇನಾರು ಕೊಡ್ಬೇಕು ಅನ್ನಂಗಿದ್ರೆ ಅಕ್ಕನ ಕೈಲಿ ದುಡ್ಡೇ ಕೊಡು, ಅದಕ್ಕೆ ಬೇಕಾಗಿದ್ದು ಅದು ತಂದ್ಕೊಂತದೆ. ಸಾಮಾನು ಕೊಟ್ಟು ಕಳ್ಸಂಥದ್ದು ಅವ್ರ ಮನೇಲಿ ಏನು ಬಂದದ್ದು ಹೇಳೋ? ನಾಚಿಕೆ ಆಗಲ್ಲ ಅವರಿಗೆ ಇಲ್ಲಿಂದ ಸಾಮಾನೆಲ್ಲ ತೊಗೊಂಡೋಗಕ್ಕೆ? ಅವ್ರ ಹೊಟ್ಟೆಗೆ ಬೇಕಾಗಿದ್ದನ್ನು ತಂದ್ಕೊಳಕ್ಕೂ ಅವ್ರಿಗೆ ಆಗಲ್ಲ ನಮ್ಮ. ಈ ಥರ ಎಲ್ಲ ಸಲಿಗೆ ಕಲಿಸ್ಬಾರ್ದು, ಸುಮ್ಮನೆ ನೀನು. ಇವ್ರು ಇರೋದೇ ನಮ್ಮನ್ನು ಸಾಕಕ್ಕೆ ಅನ್ಕೋತಾರ ಅವ್ರ ಕಡೆಗೆ, ಗೊತ್ತಾನ? ಅಲ್ಲೇ ಆ ಹುಡುಗ ಬರ್ತಾನಲ್ಲ ವಾಟೆ ಹೊಳೆ ಇವನ್ನ ಎಲ್ಲ ಪತ್ತೆ ಅಂದ್ರೇನು ಸುಮ್ಮನೆ ಆಗಲ್ಲ. ಜಾಂಡೀಸಿಗೆ ಪತ್ತಿದ ಮೇಲೆ ನಿಲ್ಲದು. ಪತ್ತೆ ಆಗ್ಬೇಕು, ಏನು ಮಾಡ್ತದೆ ಪತ್ತೆ ಎಂತೆಂತ ಮಾಡ್ಬೇಕು ಅಂತ ಅವನು ಕರೆಕ್ಟಾಗಿ ಹೇಳಿ ಕಳ್ಸಮ್ಮ. ಪತ್ತೆ ಅಂದ್ರೆ ಮತ್ತೆಂತ ಅಲ್ಲ, ಖಾರ ಉಪ್ಪು ಹುಳಿ ಅವನ್ನೆಲ್ಲ ಸ್ವಲ್ಪ ದಿವಸ ಒಂಚೂರು ಮುಟ್ಟದೇ ಇದ್ರೆ ಆಗ್ತದೆ. ಸೋರೆಕಾಯಿ ತಿನ್ಬೇಕಂತೆ. ಸೋರೆಕಾಯಿ ಗೋಧಿ ರವೆ ಹಾಕಿ ತೊಳು ಒಂದು ಗಂಜಿ ಮಾಡಿ ಕೊಟ್ರೆ ಈಗ ಪಾಪ ತಿಂತಾನೋ ಎಂತ ಮಾಡ್ತಾನೋ, ಬಾಯಿ ಚಪ್ಪೆ ಆದ್ರೆ ಸೇರಲ್ಲ. ಬಾಕಿ ಎಂಥದ್ದು ಇಲ್ಲ. ನಿಂಗೆ ಒಂದ್ಸರಿ ಶುರು ಆಗಿತ್ತಲ್ಲ, ನಾನು ಇದು ಮಾಡಿದ್ದೆ ಕರೆಕ್ಟಾಗಿ ಪತ್ತೆ ಮಾಡಿದಕ್ಕೆ ನೋಡು, ಆಮೇಲೆ ಬರಲ್ಲ. ಒಂದ್ಸತಿ ಶುರು ಆದಾಗ ಪೂಟ ಹೋಗಂಗೆ ಮಾಡ್ಕಿ ಬಿಡ್ಬೇಕು. ಸೋರೆಕಾಯಿ ಆದ್ರೆ ಅಕ್ಕನ ಹತ್ರ ಹೇಳು, ಇಲ್ಲಿಂದ ಹೋಗೊಳ್ಳೆ ತಗೊಂಡೋಗ್ಲಿ. ಕೊನೆಗೆ ಅಲ್ಲಿ ಮನೆಗೆ ಹೋದ ಕೂಡಲೇ ಅಲ್ಲಿ ಯಾರ ಹತ್ರ ತರಿಸ್ತದೆ? ಹೇಳ್ತೀನಿ ಹೋತಾನೆ ಎಲ್ಲ ತಗೊಂಡೋಗೋ ಅಂತೀನಿ. ಸ್ವಲ್ಪ ಗೋಧಿ ರವೆ ಒಂದು ಹಾಕ್ತೀನಿ ನಾನು.
ಗೋಧಿ ರವೆ ಪಾಕೆಟ್ ಬೆಲ್ಲ ಅದೇ ಅದನ್ನು ಹಾಕ್ತೀನಿ. ಎಂತಾರು ಒಂಚೂರಿ ಖರಾಬ್ ಮನೇಲಿ ಏನಾಗಿದೆ, ತುಪ್ಪಾರು ಬೇಡ, ಬಾಲಿಲ್ಲೇ ಇರ್ತಾನೆ, ಅವನಿಗೆ ಹಾಕ್ತೀನಿ. ಇದೇನಲ್ಲೇ ನಾನು ಮುಟ್ಟಿದ ಕೈಯಲ್ಲಿ ಮುಟ್ಟಲ್ಲ, ಅವನು ತಿನ್ನಂಗಿಲ್ಲ. ತುಪ್ಪ ಹಾಕಲ್ಲ, ರವೆ ಒಂದು ಹಾಕ್ತೀನಿ. ಬೇರೆ ಎಂತ ಬೇಡ ಅಂತೀವಿ ಹಂಗಾರ? ಬೇಡ ಅಮ್ಮ, ಬೇಡ ಬೇಡ, ನೀನು ಸುಮ್ಮನಿರು, ಬೇರೆ ಎಂಥದನ್ನೂ ಹಾಕಬೇಡ. ಹಾಗೆ ಮಾಡ್ತೀನಿ, ನೀ ಹೇಳೋದು ಒಂದಕ್ಕೆ ಸಾಮನೆ. ಥೋ, ಇನ್ನೂ 2 ದಿನ ಇರ್ತದಲ್ಲ ಅಂಥೇಳಿ ಎಂಥದನ್ನೂ ಮಾಡ್ಲ ಮಾರತಿ. ನಿನ್ನ ಅಪ್ಪ ಹೇಳಿದ್ರು ಇವತ್ತು ಬ್ಯಾಟಿಗೆ ಹೋಗಿ ಅಂತರ ತಗೊಬರ್ತೀನಿ, ಸಾಯಂಕಾಲಕ್ಕೆ ಇದು ಮಾಡೋಣ ಅಂತ. ಹೇ ಅಂತ ಈಗ ಅದು ಉಂಡ್ಕೊಂಡು ತಡಾಗ ಹೋಗೋದು ಅಂದ್ರೆ ಎಲ್ಲಿ ಕೇಳಿದೆ ಅಲ್ಲ, ಹಂಗೆ ಹೋಗೋದು ಸಮ ಆಗಲ್ಲಪ್ಪ. ಕಿವಿ ಕೇಳ್ಮೇಲೆ ಹೋಗ್ಬೇಕಾಗ್ತದೆ. ಪೂರ್ವಿಕಾ, ಇಲ್ಲೊಂಚೆ ಬಾ ಇಲ್ಲಿ. ಬಂದೆ ಬಂದೆ, ಎಂತ? ಅಲ್ಲ ಇಲ್ಲೋಡು, ನಾನು ನೈಟ್ ಡ್ರೆಸ್ ಒಂದು ತೊಳೆದಾಗ್ಲ ಕಣೆ. ನಿನ್ನ ಇವೆರಡು ಜೊತೆ ತಗೊಂಡು ಹೋಗ್ತೇನೆ, ನೀನು ಅನ್ನ ಹಾಕಿ ಆತ ತೊಳ್ಕೊಂಡ. ಹೂನೇ ಮರತ್ತೆ, ಯಾಕೆ ಅದನ್ನು ಕೇಳ್ಬೇಕಾ? ತಗೊಂಡು ಹೋಗು.